ಎಕ್ಸೆಲಲ್ಲಿ ಡಾಟಾ ಎಂಟ್ರಿ ಫಾರ್ಮ್ ಕ್ರಿಯೇಟ್ ಮಾಡೋದು ಹೇಗೆ ಹಾಗೂ ಅದನ್ನು ಯಾವ ರೀತಿ ಉಪಯೋಗ ಮಾಡೋದನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಓಲ್ಡ್ ಮೆಥಡಲ್ಲಿ ಎಂಟ್ರಿ ಮಾಡೋಣ. ಸೊ ನನಗೆ ಎಂಟ್ರಿ ಮಾಡ್ತಾ ಇದ್ದೀನಿ. ನಾವು ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಹೋಗ್ಬೇಕಂದ್ರೆ ಟ್ಯಾಬ್ ಅಥವಾ ರೈಟ್ ಆರೋ ಮಾರ್ಕ್ ಪ್ರೆಸ್ ಮಾಡಿದರೆ ನಾವು ನೆಕ್ಸ್ಟ್ ಸೆಲ್ಲಿಗೆ ಹೋಗುತ್ತೀವಿ. ಸೊ ಇನ್ನೊಂದು ಲೈನಿಗೆ ಸ್ಟಾರ್ಟಿಂಗ್ ಲೈನಿಗೆ ಬರಬೇಕಪ್ಪ ಅಂತಂದರೆ ನಾವು ಮತ್ತೆ ಆ ಲೈನ್ನ ಅಲ್ಲಿ ಮೌಸ್ ಕರ್ಸರ್ ಇಡಬೇಕಾಗುತ್ತೆ. ಸೊ ಇದು ಟ್ಯಾಬ್ ಪ್ರೆಸ್ ಮಾಡಿದರೆ ಮುಂದಕ್ಕೆ ಹೋಗುತ್ತೆ. ಸೊ ಈ ಥರ ಎಂಟ್ರಿ ಮಾಡಿ ನೆಕ್ಸ್ಟ್ ಲೈನಿಗೆ ಬರ್ಬೇಕಂದ್ರೆ ಮತ್ತೆ ಅಲ್ಲಿ ಕರ್ಸರ್ ಇಡಬೇಕಾಗುತ್ತೆ. ಈ ಥರ ಡಾಟಾ ಪ್ಲೇನಾಗಿ ಎಂಟ್ರಿ ಮಾಡೋಕ್ಕಿಂತ ಈ ಫಾರಮಲ್ಲಿ ಎಂಟ್ರಿ ಮಾಡೋದ್ರಿಂದ ನಮಗೆ ಈ ಥರ ಕಾಣುತ್ತೆ. ಅದು ನಮ್ಗೆ ತುಂಬ ಸುಲಭವಾಗಿ ಎಂಟ್ರಿ ಮಾಡ್ಬೋದು ಹಾಗೂ ನಮ್ಮ ಟೈಮ್ಸ್ನೂ ಸೇವ್ ಆಗುತ್ತೆ. ಈ ಆಪ್ಷನ್ ಎನೇಬಲ್ ಮಾಡೋದು ಹೇಗೆ ಅಂದರೆ ಮೊದಲಿಗೆ ಹೋಮ್ ಬಟನ್ ಪ್ರೆಸ್ ಮಾಡಿ, ತದನಂತರ ಎಕ್ಸೆಲ್ ಆಪ್ಷನ್ಸ್, ತದನಂತರ ಕಸ್ಟಮೈಸ್. ಇಲ್ಲಿ ಪಾಪ್ಯುಲರ್ ಕಮೆಂಟ್ಸ್ ಅಂತ ಇದೆಯಲ್ಲ ಮೇಲ್ಗಡೆ, ಅಲ್ಲಿ ಆಲ್ ಕಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫಾರ್ಮ್ ಬಟನ್ ಇಲ್ಲ, ಇಲ್ಲಿ ಫಾರ್ಮ್ ಆಪ್ಷನ್ ಇಲ್ಲ ಇಲ್ಲಿ. ಸೊ ಈ ಥರ ಅಲ್ಲಿ ಸಿಕ್ಕಿಲ್ಲ ಅಂದರೆ ಆಲ್ ಕಮೆಂಟ್ಸ್ ಅಂತ ಪ್ರೆಸ್ ಮಾಡಿ, ಆಲ್ ಕಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಎಫ್ ಬಟನ್ ಪ್ರೆಸ್ ಮಾಡಿ, ಫಾರ್ಮ್ ಅನ್ನೋ ಆಪ್ಷನ್ನು ಸಿಗುತ್ತೆ. ಇದು ತದನಂತರ ಅದು ಕ್ಲಿಕ್ ಮಾಡಿ ಆ್ಯಡ್ ಅಂತ ಒತ್ತಿ. ಇಲ್ಲಿ ನೀವು ಕಾಣ್ಬೋದು ಫಾರ್ಮ್ ಆಪ್ಷನ್ನು ಆ್ಯಡ್ ಆಗಿದೆ. ಸೊ ಇನ್ನು ನೀವು ಬೇಕಾಗಲಾರ್ದನ್ನು ಕ್ಲಿಕ್ ಮಾಡಿ ರಿಮೂವ್ ಮಾಡ್ಕೋಬೋದು. ನೆಕ್ಸ್ಟು ಓಕೆ ಕೊಡಿ. ಫಾರ್ಮ್ ಆಪ್ಷನ್ ಅನ್ನೋದು ಇಲ್ಲಿ ಟೈಟಲ್ ಬಾರಲ್ಲಿ ನೀವು ಕಾಣ್ಬೋದು. ಇಲ್ಲಿ ನಿಮ್ಮದು ಓಲ್ಡ್ ವರ್ಷನ್ ಎಕ್ಸೆಲ್ ಆಗಿದ್ದರೆ ಈ ಥರ ಮೆಥಡ್ ಯೂಸ್ ಮಾಡಿ. ಇಲ್ಲಿ ವ್ಯೂ ಪಕ್ಕದಾಗ ರೈಟ್ ಕ್ಲಿಕ್ ಮಾಡಿ, ಇಲ್ಲಿ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಬರುತ್ತೆ. ಅಲ್ಲಿ ನೀವು ಆಲ್ ಕಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಎಫ್ ಅಂತ ಪ್ರೆಸ್ ಮಾಡಿ ಫಾರ್ಮ್ ಅನ್ನೋ ಆಪ್ಷನ್ ಸಿಕ್ಕಿದ ಮೇಲೆ ಆ್ಯಡ್ ಅಂತ ಕ್ಲಿಕ್ ಮಾಡಿ ಓಕೆ ಕೊಡಿ. ಮೊದಲಿಗೆ ಈ ಥರ ಹೆಡ್ಡಿಂಗ್ಸ್ ಬರ್ಕೊಳ್ಳಿ. ತದನಂತರ ನೇಮ್ ಅಂತ ನಾನು ಬರ್ಕೊಂಡಿದ್ದೇನೆ, ಇದರ ಮೇಲೆ ಕ್ಲಿಕ್ ಮಾಡಿ ಫಾರ್ಮ್ ಅಂತ ಆಪ್ಷನ್ ಪ್ರೆಸ್ ಮಾಡಿ ಓಕೆ ಕೊಡ್ತಾಯಿದ್ದೀನಿ. ಇಲ್ಲಿ ನೀವು ಕಾಣ್ಬೋದು, ಇಲ್ಲಿ ನೇಮು, ಏಜು, ಸೆಕ್ಸು, ಹೈಟು, ವೇಟು, ಕ್ಯಾಸ್ಟ್, ರಿಮಾರ್ಕ್ಸ್ ಅನ್ನೋದನ್ನೆಲ್ಲ ಈ ಫಾರ್ಮ್ ರೂಪದಲ್ಲಿ ಬಂದಿದೆ. ಸೊ ನಾನು ಈಸಿಯಾಗಿ ಈಗ ಟೈಪ್ ಮಾಡ್ಬೋದು. ಟೈಪ್ ಮಾಡಿ ಟ್ಯಾಬ್ ಪ್ರೆಸ್ ಮಾಡಿ ಓಕೆ ಕೊಡ್ಬೋದು. ಎಂಟರ್ ಕೊಟ್ಟಿದ ತಕ್ಷಣ ಬ್ಲ್ಯಾಂಕ್ ಫಾರಮ್ ಓಪನ್ ಆಗುತ್ತೆ. ಸೊ ಮತ್ತೆ ನಾವು ಟೈಪ್ ಮಾಡ್ಬೋದು. ಟೈಪ್ ಮಾಡಿ ಜಸ್ಟ್ ಟ್ಯಾಬ್ ಪ್ರೆಸ್ ಮಾಡಿ, ಟ್ಯಾಬು ರಿವರ್ಸ್ ಹಿಂದಿನ ಲೈನ್ ನೆಕ್ಸ್ಟ್ ಬರ್ಬೇಕಪ್ಪ ಅಂದರೆ ಶಿಫ್ಟ್ ಟ್ಯಾಬ್ ಪ್ರೆಸ್ ಮಾಡಿರಿ. ಈಗ ಟ್ಯಾಬ್ ಪ್ರೆಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಮತ್ತೆ ನೀವು ಬ್ಲ್ಯಾಂಕ್ ಇರೋದು ಓಪನ್ ಆಗುತ್ತೆ. ಸೊ ನಾವು ಇಲ್ಲಿ ಪ್ರೀವಿಯಸ್ ನೋಡ್ಕೋಬೋದು. ಪ್ರೀವಿಯಸ್ ಎಂಟ್ರಿ ಏನಾದರೂ ಇದ್ದರೆ ಅದನ್ನು ಚೇಂಜಸ್ ಮಾಡ್ಕೋಬೋದು. ನೆಕ್ಸ್ಟ್ ಅಂತಂದರೆ ನೆಕ್ಸ್ಟ್ ಲೈನು ಓಪನ್ ಆಗುತ್ತೆ. ಈ ಥರ ಫಾರ್ಮ್ ರೂಪದಲ್ಲಿ ಎಂಟ್ರಿ ಮಾಡೋದ್ರಿಂದ ತುಂಬ ಅಟ್ರ್ಯಾಕ್ಟಿವ್ ಇರುತ್ತೆ ಹಾಗೂ ಟೈಮ್ನೂ ಸೇವ್ ಆಗುತ್ತೆ ಹಾಗೂ ನಮ್ಗೆ ಬೋರ್ ಅನಿಸೋದಿಲ್ಲ. ಈಗ ಎಷ್ಟು ಡಾಟಾ ಇದ್ರೂ ಸಹ ನಾವು ಎಂಟ್ರಿ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಹಾಗೂ ವಿಡಿಯೋನ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು.